ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಇದು ಎಜುಕೇಷನ್ ಮತ್ತೆ ಬಿಸ್ನೆಸ್ ಫೀಲ್ಡ್ಗಳನ್ನ ಹೇಗೆಲ್ಲ ಬದಲಾಯಿಸ್ತಾ ಇದೆ, ಜೊತೆಗೆ ಯಾವೆಲ್ಲ ಹೊಸ ಸವಾಲುಗಳನ್ನ ನಮ್ಮ ಮುಂದೆ ಇಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಸಮಸ್ಯೆನೇ ನೋಡೋಣ. ಶಾಲೆಗಳಲ್ಲಿ ಟೀಚರ್ಸ್ ದಿನದ 20-30% ಸಮಯವನ್ನ ಅಂದ್ರೆ ದಿನದ ಕಾಲ್ಭಾಗವನ್ನ ಬರೀ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿಗೆ ಅಂದ್ರೆ ಕ್ಲಾಸ್ ಮ್ಯಾನೇಜ್ಮೆಂಟ್ಗೆ ಖರ್ಚು ಮಾಡ್ತಾರೆ ಅಂತ ಒಂದು ಅಂದಾಜಿದೆ. ಯೋಚನೆ ಮಾಡಿ, ಟೀಚ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಬೇರೆ ಕೆಲಸಗಳಲ್ಲೇ ಇಷ್ಟು ಸಮಯ ಹೋದರೆ ಪಾಠದ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗಲ್ವಾ? ಖಂಡಿತ ಆಗುತ್ತೆ. ಈ ಸಮಸ್ಯೆ ಬರೀ ಶಾಲೆಗಳದ್ದು ಮಾತ್ರ ಅನ್ಕೋಬೇಡಿ, ಯೂನಿವರ್ಸಿಟಿಗಳಲ್ಲೂ ಇದೇ ಕಥೆ. ಅಲ್ಲಿ ಸ್ಟೂಡೆಂಟ್ಸ್ ಪದೇ ಪದೇ ಆಬ್ಸೆಂಟ್ ಆಗ್ತಿದ್ರೆ ಅದನ್ನ ಕೇವಲ ಒಂದು ಅಟೆಂಡೆನ್ಸ್ ನಂಬರ್ ಅಂತ ನೋಡ್ತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಆ ವಿದ್ಯಾರ್ಥಿಯ ಗ್ರೇಡ್ಸ್ ಕಮ್ಮಿ ಆಗೋಕ್ಕೂ ಮುಂಚೆನೇ ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗ್ತಿದೆ ಅನ್ನೋದಕ್ಕೆ ಇದೊಂದು ವಾರ್ನಿಂಗ್ ಸೈನ್ ಆಗಿರ್ಬೋದು ಅಲ್ವಾ? ಈ ಸಣ್ಣ ಸಣ್ಣ ಸೂಚನೆಗಳನ್ನ ನಾವು ಸರಿಯಾದ ಟೈಮ್ನಲ್ಲಿ ಗುರುತಿಸದೇ ಇರೋದೇ ದೊಡ್ಡ ಪ್ರಾಬ್ಲಮ್. ಹಾಗಾದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಓವರ್ಲೋಡ್ಗೆ ಪರಿಹಾರ ಏನು? ಇಲ್ಲೇ ನೋಡಿ, ಎಐಯ ಎಂಟ್ರಿ ಆಗೋದು. ಇದೊಂಥರ ಹೊಸ ಅಸಿಸ್ಟೆಂಟ್ ಇದ್ದಾಗೆ. ಟೀಚರ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಪ್ರೊಫೆಷನಲ್ಸ್ ಇರ್ಬೋದು, ಇವರೆಲ್ಲರಿಗೂ ಹೆಲ್ಪ್ ಮಾಡಕ್ ಬಂದಿದೆ. ಈ ಎಐ ಟೂಲ್ಸ್ ಮುಖ್ಯವಾಗಿ 2 ಕೆಲಸ ಮಾಡ್ತವೆ. ಮೊದಲನೇದಾಗಿ ಅಟೆಂಡೆನ್ಸ್ ತಗೊಳ್ಳೋದು, ರಿಪೋರ್ಟ್ ಮಾಡೋದು, ಈ ತರಹ ಪದೇ ಪದೇ ಮಾಡೋ ಕೆಲಸಗಳನ್ನು ಆಟೋಮೇಟ್ ಮಾಡಿ ನಮ್ಮ ಟೈಮ್ ಉಳಿಸುತ್ತೆ. ಎರಡನೇದಾಗಿ ಅದು ಕಲೆಕ್ಟ್ ಮಾಡಿದ ಡೇಟಾವನ್ನ ಅನಲೈಸ್ ಮಾಡಿ ಸ್ಟೂಡೆಂಟ್ಸ್ ಅಥವಾ ಕಸ್ಟಮರ್ಸ್ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಸರಿ, ಎಐ ಏನೆಲ್ಲ ಮಾಡಬಲ್ಲದು ಅಂತ ನೋಡೋದಾದ್ರೆ ನೋಡಿ, ಅಟೆಂಡೆನ್ಸ್ ಮತ್ತೆ ಸ್ಟೂಡೆಂಟ್ಸ್ ಬಿಹೇವಿಯರ್ ಅನ್ನ ಆಟೋಮೆಟಿಕ್ ಆಗಿ ಟ್ರ್ಯಾಕ್ ಮಾಡುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪರ್ಸನಲೈಸ್ಡ್ ರಿಪೋರ್ಟ್ ಕಾರ್ಡ್ ಕಾಮೆಂಟ್ಸ್ ಕೊಡುತ್ತೆ. ಚಾಟ್ಬೋಟ್ಗಳ ಮೂಲಕ ಪೇರೆಂಟ್ಸ್ ಜೊತೆ 24/7 ಕಮ್ಯುನಿಕೇಟ್ ಮಾಡಬಹುದು. ಅಷ್ಟೇ ಅಲ್ಲ, ಬಿಸ್ನೆಸ್ಗಳಿಗೆ ಹೊಸ ಲೀಡ್ಸ್ ಹುಡುಕಿ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರಾದರೂ ವಿದ್ಯಾರ್ಥಿಗಳು ತೊಂದರೆಯಲ್ಲಿದ್ರೆ ಅವರನ್ನ ಬೇಗ ಗುರುತಿಸಿ ಫ್ಲಾಗ್ ಮಾಡುತ್ತೆ. ಈ ಎಲ್ಲ ಕೆಲಸಗಳನ್ನ ಎಐ ಈಗ ತುಂಬಾ ಸುಲಭ ಮಾಡ್ತಾ ಇದೆ. ಇದೆಲ್ಲ ಕೇಳಿ ಕಷ್ಟ ಅನ್ಸ್ತಾ? ಖಂಡಿತ ಇಲ್ಲ. ಈ ಟೆಕ್ನಾಲಜಿ ಬಳಸೋದು ಈಗ ತುಂಬಾನೇ ಸುಲಭ. ಇಲ್ಲಿ ನೋಡಿ, ಈ ಚಾಟ್ನಲ್ಲಿ ಶಾಲೆಗಳು ಬಳಸಬಹುದಾದ ಕೆಲವು ಚಾಟ್ಬಾಟ್ ಪ್ಲಾಟ್ಫಾರ್ಮ್ಸ್ಗಳನ್ನ ಕಂಪೇರ್ ಮಾಡಲಾಗಿದೆ. ಇವುಗಳ ವಿಶೇಷತೆ ಏನಂದ್ರೆ, ಇವೆಲ್ಲ ನೋ ಕೋಡ್ ಪ್ಲಾಟ್ಫಾರ್ಮ್ಗಳು. ಅಂದ್ರೆ ಇದನ್ನ ಬಳಸೋಕೆ ನಿಮ್ಗೆ ಯಾವುದೇ ಕೋಡಿಂಗ್ ಜ್ಞಾನ ಬೇಕಾಗಿಲ್ಲ. ವಾಹ್, ಈ ನಂಬರ್ ನೋಡಿ, 87%. ಕೆಲವು ಅಡ್ವಾನ್ಸ್ಡ್ ಶಾಲೆಗಳು ಅಟೆಂಡೆನ್ಸ್ಗೋಸ್ಕರ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಬಳಸೋಕೆ ಶುರು ಮಾಡಿವೆ. ಇದರಿಂದ ಅವರ ಅಡ್ಮಿನಿಸ್ಟ್ರೇಟಿವ್ ಕೆಲಸದಲ್ಲಿ ಬರೋಬ್ಬರಿ 87% ಕಡಿಮೆ ಆಗಿದೆಯಂತೆ. ಅಬ್ಬಾ, ಟೆಕ್ನಾಲಜಿಯಿಂದ ಎಷ್ಟೊಂದು ಎಫಿಷಿಯನ್ಸಿ ಜಾಸ್ತಿ ಆಡ್ಬೋದು ಅನ್ನೋದಕ್ಕೆ ಇದೊಂದು ಪವರ್ಫುಲ್ ಎಕ್ಸಾಂಪಲ್ ಅಲ್ವಾ? ಸರಿ, ಈಗ ಹೈಯರ್ ಎಜುಕೇಷನ್ ಕಡೆ ಗಮನ ಹರಿಸೋಣ. ಅಲ್ಲಿ ಎಐಯನ್ನ ಹೇಗೆ ಬಳಸ್ತಿದ್ದಾರೆ ಅಂತ ಸ್ವಲ್ಪ ಡೀಪಾಗಿ ನೋಡೋಣ. ಇದು ಬರೀ ಬೇಸಿಕ್ ಆಟೋಮೇಷನ್ ಅಲ್ಲ, ಅದಕ್ಕಿಂತ ತುಂಬಾನೇ ಜಾಸ್ತಿ. ಇಲ್ಲಿ ನೋಡಿ, ಎಐ ಪವರ್ ಇರೋ ಅಟೆಂಡೆನ್ಸ್ ವರ್ಕ್ಫ್ಲೋ ಹೇಗಿರುತ್ತೆ ಅಂತ. ಮೊದಲನೇ ಸ್ಟೆಪ್, ಮೊಬೈಲ್ ಅಥವಾ QR ಕೋಡಿಂದ ಅಟೆಂಡೆನ್ಸ್ ಡೇಟಾ ಆಟೋಮ್ಯಾಟಿಕ್ ಆಗಿ ಕಲೆಕ್ಟ್ ಆಗುತ್ತೆ. ಎರಡನೇ ಸ್ಟೆಪ್ನಲ್ಲಿ ಎಐ ಆ ಡೇಟಾದಲ್ಲಿ ಏನಾದರೂ ಅಸಹಜ ಪ್ಯಾಟರ್ನ್ ಇದೆಯಾ ಅಂತ ಪತ್ತೆ ಮಾಡುತ್ತೆ. ಮೂರನೇ ಸ್ಟೆಪ್, ಸಿಸ್ಟಮ್ ಒಂದು ರಿಸ್ಕ್ ಸ್ಕೋರ್ ಕೊಡುತ್ತೆ. ನಾಲ್ಕನೇದಾಗಿ ಸ್ಟೂಡೆಂಟ್ಸ್ಗೆ ಆಟೋಮೇಟೆಡ್ ರಿಮೈಂಡರ್ಗಳನ್ನು ಕಳಿಸುತ್ತೆ, ಜೊತೆಗೆ ಅಡ್ವೈಸರ್ಗಳಿಗೂ ಅಲರ್ಟ್ ಹೋಗುತ್ತೆ. ಕೊನೆಗೆ ಈ ಎಲ್ಲ ಮಾಹಿತಿ ನೇರವಾಗಿ ಅಕಾಡೆಮಿಕ್ ಅಡ್ವೈಸರ್ಗಳಿಗೆ ಹೋಗುತ್ತೆ. ಇದರಿಂದ ಅವರು ಬೇಗನೆ ಕ್ರಮ ತಗೋಬಹುದು. ಸೊ ಇಲ್ಲಿ ಮುಖ್ಯವಾಗಿ ಏನಾಗ್ತಿದೆ ಅಂದ್ರೆ, ಗಮನ ಬದಲಾಗ್ತಿದೆ. ಮೊದಲೆಲ್ಲ ಇವತ್ಯಾರು ಆಬ್ಸೆಂಟ್ ಅಂತ ಕೇಳ್ತಿದ್ವಿ, ಆದರೆ ಈಗ ಎಐ ಇರೋದ್ರಿಂದ ಈ ಆಬ್ಸೆನ್ಸ್ ಏನಾದರೂ ರಿಸ್ಕ್ ಪ್ಯಾಟರ್ನ್ ಸೂಚಿಸ್ತಿದೆಯಾ ಅಂತ ಕೇಳೋ ಹಾಗಾಗಿದೆ. ಇದು ಒಂದು ಸಣ್ಣ ಬದಲಾವಣೆ ಅಲ್ಲ, ಇದು ಯೋಚನೆ ಮಾಡೋ ರೀತಿಯಲ್ಲೇ ಆಗಿರೋ ಒಂದು ದೊಡ್ಡ ಬದಲಾವಣೆ. ಇಲ್ಲಿಯವರೆಗೆ ನಾವು ಬರೀ ಒಳ್ಳೆಯ ವಿಷಯಗಳ ಬಗ್ಗೆ ಅಂದ್ರೆ ಎಐಯ ಪ್ರಯೋಜನಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಕಾಯಿನ್ಗೆ ಇನ್ನೊಂದು ಮುಖ ಇದ್ದೇ ಇರುತ್ತೆ ಅಲ್ವಾ? ಹಾಗೆ ಈ ಪವರ್ಫುಲ್ ಟೂಲ್ಸ್ಗಳನ್ನ ಬಳಸಬೇಕಾದ್ರೆ ಕೆಲವು ಹೊಸ ಚಾಲೆಂಜ್ಗಳು ಮತ್ತೆ ಹೊಸ ರೂಲ್ಸ್ಗಳು ಇವೆ. ಈಗ ಅವುಗಳ ಬಗ್ಗೆ ನೋಡೋಣ. ಹೌದು, ಈ ಎಐ ಅಸಿಸ್ಟೆಂಟ್ಗಳನ್ನ ನಮ್ಮ ಸಿಸ್ಟಮ್ಗೆ ತರೋದು ಅಂದ್ರೆ ಸುಮ್ಮನೆ ಒಂದು ಸ್ವಿಚ್ ಆನ್ ಮಾಡ್ದಂಗಲ್ಲ. ಇದರ ಜೊತೆ ಒಂದು ಹೊಸ ರೂಲ್ ಬುಕ್ಕೇ ಬರುತ್ತೆ. ಇದರಲ್ಲಿ ಮೊದಲನೇ ಚಾಲೆಂಜ್ ಏನಪ್ಪಾ ಅಂದ್ರೆ ದುಡ್ಡು. ವಾಟ್ಸಾಪ್ನಂತಹ ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್ಗಳು ತಮ್ಮ ಪ್ರೈಸಿಂಗ್ ಮಾಡೆಲ್ನೇ ಚೇಂಜ್ ಮಾಡ್ತಿವೆ. ನೋಡಿ, ಜುಲೈ 2025ರವರೆಗೆ ಹಳೆ ಮಾಡೆಲ್ ಇರುತ್ತೆ. ಅದರಲ್ಲಿ ಒಂದೇ ಫೀಸ್ ಕಟ್ಟಿದ್ರೆ 24 ಗಂಟೆ ಅನ್ಲಿಮಿಟೆಡ್ ಮೆಸೇಜ್ ಕಳಿಸ್ಬೋದಿತ್ತು. ಆದರೆ ಹೊಸ ಮಾಡೆಲ್ನಲ್ಲಿ ಕಳಿಸೋ ಪ್ರತಿಯೊಂದು ಪ್ರೀ ಅಪ್ರೂವ್ಡ್ ಮೆಸೇಜ್ಗೂ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಈ ಫಿನಾನ್ಷಿಯಲ್ ಚೇಂಜಿಂದ ಏನಾಗುತ್ತೆ ಅಂದ್ರೆ, ವಾಟ್ಸಾಪ್ ಮೇಲೆ ಡಿಪೆಂಡ್ ಆಗಿರೋ ಬಿಸ್ನೆಸ್ಗಳು ಮತ್ತು ಶಾಲೆಗಳು ತಮ್ಮ ಆಟೋಮೇಟೆಡ್ ಕಮ್ಯುನಿಕೇಷನ್ ಬಗ್ಗೆ ಇನ್ನಷ್ಟು ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಸುಮ್ಮನೆ ಮೆಸೇಜ್ ಕಳಿಸೋ ಹಾಗೆ ಇರಲ್ಲ. ಸರಿ, ಇದು ಬರೀ ದುಡ್ಡಿನ ವಿಷಯ ಮಾತ್ರ ಅಲ್ಲ.
ಎರಡನೇ ದೊಡ್ಡ ಚಾಲೆಂಜ್ ಬಂದು ಕಾನೂನುಗಳು. ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಆನ್ಲೈನ್ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಹೊಸ ಕಾನೂನುಗಳು ಬರ್ತಿದ್ದು ಇಡೀ ಡಿಜಿಟಲ್ ಪ್ರಪಂಚದ ರೂಲ್ಸ್ಗಳೇ ಬದಲಾಗ್ತಿವೆ. ಒಂದು ಉದಾಹರಣೆ ಕೊಡೋದಾದ್ರೆ, ಅಮೆರಿಕಾದಲ್ಲಿ ಕೋಪಾ 2.0 ಅಂತ ಒಂದು ಹೊಸ ಕಾನೂನು ಬರ್ತಿದೆ. ಇದು ಮಕ್ಕಳ ಆನ್ಲೈನ್ ಪ್ರೈವಸಿ ಬಗ್ಗೆ. ಇದರಿಂದ ರೂಲ್ಸ್ ಇನ್ನಷ್ಟು ಸ್ಟ್ರಿಕ್ಟ್ ಆಡುತ್ತೆ. ಮೊದಲು ಇದು 13 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಇತ್ತು. ಈಗ ಅದನ್ನ 17 ವರ್ಷದವರೆಗೆ ಏರಿಸಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳು ಮತ್ತು ಟೀನೇಜರ್ಸ್ಗೆ ಟಾರ್ಗೆಟ್ ಮಾಡಿ ಜಾಹೀರಾತು ಕೊಡೋದನ್ನ ಬ್ಯಾನ್ ಮಾಡುತ್ತೆ. ಹಾಗೆ ಅವರ ಡೇಟಾವನ್ನ ಡಿಲೀಟ್ ಮಾಡಕ್ಕೆ ಒಂದು ಎರೇಸರ್ ಬಟನ್ ಕೂಡ ಕೊಡಲೇಬೇಕು ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಕೋಸಾ ಅಂತ ಇನ್ನೊಂದು ಕಾನೂನು ಕೂಡ ಇದೆ. ಇದು ಸೈಬರ್ ಬುಲ್ಲಿಂಗ್ ಮತ್ತೆ ಬೇರೆ ಹಾನಿಕಾರಕ ಕಂಟೆಂಟಿಂದ ಮಕ್ಕಳನ್ನ ರಕ್ಷಿಸೋ ಜವಾಬ್ದಾರಿಯನ್ನ ಆ ಪ್ಲಾಟ್ಫಾರ್ಮ್ಗಳ ಮೇಲೆ ಹಾಕುತ್ತೆ. ಸೊ ಇದೆಲ್ಲ ನೋಡದೆ ಗೊತ್ತಾಗುತ್ತೆ, ಇದು ಬರೀ 1-2 ಹೊಸ ರೂಲ್ಸ್ ಅಲ್ಲ, ಬದಲಿಗೆ ಇದೊಂದು ದೊಡ್ಡ ಟ್ರೆಂಡ್. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಮಗೆ ಸಿಗೋ ಟೇಕ್ಅವೇ ಏನು? ಸಿಂಪಲ್, ಆಟೋಮೇಷನ್ ಬೇಕು, ಆದರೆ ಅರಿವಿನೊಂದಿಗೆ, ಜಾಗೃತಿಯೊಂದಿಗೆ. ಈ ಒಂದು ಮಾತು ಇದನ್ನು ತುಂಬಾ ಚೆನ್ನಾಗಿ ಹೇಳುತ್ತೆ. ಶಿಕ್ಷಣದಲ್ಲಿ ಎಐಯ ಗುರಿ ಟೀಚರ್ಸ್ ಜಾಗ ತಗೊಳ್ಳೋದಲ್ಲ, ಬದಲಿಗೆ ಅವರ ಇಂಪ್ಯಾಕ್ಟ್ ಅನ್ನ ಜಾಸ್ತಿ ಮಾಡೋದು. ನೋಡಿ, ಟೆಕ್ನಾಲಜಿಯ ನಿಜವಾದ ಉದ್ದೇಶ ಇದೆ ಅಲ್ವಾ, ಮನುಷ್ಯರ ಸಾಮರ್ಥ್ಯವನ್ನ ಹೆಚ್ಚಿಸೋದು. ಅದಕ್ಕೆ ಹೇಳೋದು, ಫ್ಯೂಚರ್ ಅನ್ನೋದು ಬರೀ ಆಟೋಮೇಷನ್ ಬಗ್ಗೆ ಅಲ್ಲ, ಅದು ಜವಾಬ್ದಾರಿಯುತ ಆಟೋಮೇಷನ್ ಬಗ್ಗೆ. ನಾವು ಯಾವುದೇ ಟೆಕ್ನಾಲಜಿಯನ್ನ ಅಳವಡಿಸಿಕೊಳ್ಳುವಾಗ ಅದನ್ನ ಫೈನಾನ್ಷಿಯಲ್, ಲೀಗಲ್ ಮತ್ತು ಎಥಿಕಲ್ ಅಂದ್ರೆ ಆರ್ಥಿಕ, ಕಾನೂನುಬದ್ಧ ಮತ್ತು ನೈತಿಕ ಈ 3 ಆಯಾಮಗಳನ್ನ ಖಂಡಿತವಾಗಿಯೂ ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಕೊನೆಗೆ ಉಳಿಯೋ ಮುಖ್ಯ ಪ್ರಶ್ನೆ ಇದು. ಅಟೆಂಡೆನ್ಸ್ ರೆಕಾರ್ಡ್ ಆಗ್ತಿದ್ಯಾ ಇಲ್ವಾ ಅನ್ನೋದು ಈಗ ಪ್ರಶ್ನೆ ಅಲ್ಲ. ನಿಜವಾದ ಪ್ರಶ್ನೆ ಅಂದ್ರೆ, ರೆಕಾರ್ಡ್ ಆದ ಆ ಡೇಟಾವನ್ನ ನಾವು ಹೇಗೆ ಬಳಸ್ತಿದ್ದೀವಿ ಅನ್ನೋದು. ಆ ಬಳಕೆಯಿಂದ ಆಗೋ ಪರಿಣಾಮಗಳಿಗೆ ನಮ್ಮ ಸಂಸ್ಥೆ ಸಿದ್ಧವಾಗಿದೆಯಾ? ಈ ಪ್ರಶ್ನೆಗೆ ಸಿಗೋ ಉತ್ತರನೇ ನಮ್ಮ ಮುಂದಿನ ದಾರಿಯನ್ನ